ನಮಸ್ಕಾರ. ಧನಸ್ಸು ರಾಶಿಯ ಸ್ನೇಹಿತರೆ, 2025ರಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ, ಶಿಕ್ಷಣ, ಕುಟುಂಬ, ಪ್ರೀತಿ, ಆರೋಗ್ಯ ಮತ್ತು ಗ್ರಹಗಳ ಸಂಚಾರದ ಪರಿಣಾಮಗಳ ಬಗ್ಗೆ ವಿವರಿಸುತ್ತೇನೆ. ಈ ವರ್ಷವು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಹೆಚ್ಚು ಪ್ರಭಾವ ಬೀರುತ್ತದೆ ಎಂಬುದನ್ನು ನೋಡೋಣ. ಗುರುಗ್ರಹ ಅಂದರೆ ಬೃಹಸ್ಪತಿಯು ಮೇ 14ರವರೆಗೆ ವೃಷಭದಲ್ಲಿದ್ದು ನಂತರ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಇದು ನೌಕರಿ ಅಥವಾ ಉದ್ಯಮದಲ್ಲಿ ಹೊಸ ಅವಕಾಶವನ್ನು ನೀಡುತ್ತೆ. ಮಂಗಳನ ಜುಲೈ 17ರಂದು ಕನ್ಯಾ ರಾಶಿಗೆ ಪ್ರವೇಶ ಮಾಡುತ್ತಿದ್ದು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಉತ್ತೇಜನದ ಸಂಕೇತವಾಗಿರುತ್ತೆ. ಹೂಡಿಕೆಯನ್ನು ಮಾಡುವಾಗ ಹೆಚ್ಚು ಜಾಗರೂಕತೆ ಅವಶ್ಯಕವಾಗಿರುತ್ತದೆ. ಅನಾವಶ್ಯಕ ಖರ್ಚುಗಳಿಂದ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು. ಬುಧನ ಪ್ರವೇಶವು ಮೇ 23ರಿಂದ ಜೂನ್ 6ರವರೆಗೆ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ವಿದ್ಯಾರ್ಥಿಗಳಿಂದ ಉತ್ತಮ ಫಲಿತಾಂಶವನ್ನು ತರುವ ಸಾಧ್ಯತೆಗಳಿವೆ. ಗುರುಗ್ರಹವು ಮಿಥುನ ರಾಶಿಯ ಪ್ರವೇಶವು ಅಧ್ಯಯನದಲ್ಲಿ ಶ್ರಮ ಹೆಚ್ಚಿಸುವ ಅಗತ್ಯವಿದೆ. ವಿದ್ಯಾರ್ಥಿಗಳು ಸಮಯದ ವ್ಯವಸ್ಥೆ ಮಾಡಿ ಮತ್ತು ನಿಯಮಿತ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತನ್ನು ನೀಡುವುದು ಮುಖ್ಯ. ಜ್ಞಾನವನ್ನು ಚುರುಕು ಮಾಡಲು ಅನೇಕ ಆನ್ಲೈನ್ ಕೋರ್ಸ್ಗಳನ್ನು ಬಳಸಬಹುದು. ಇನ್ನು ಶನಿಯ ಸಂಚಾರ ಮೇ 29ರಲ್ಲಿ ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಕುಟುಂಬದ ಸಮಸ್ಯೆಗಳಲ್ಲಿ ಸೌಹಾರ್ದತೆ ಹೆಚ್ಚಿಸಲು ಸಹಕಾರಿ. ಸೂರ್ಯನ ಸಂಚಾರ ನಿಮ್ಮ ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ಶಾಂತಿಯನ್ನು ತರುವ ಸಾಧ್ಯತೆಗಳು ಹೆಚ್ಚು. ಕುಟುಂಬದ ಜವಾಬ್ದಾರಿಗಳನ್ನು ಸಮರ್ಪಕವಾಗಿ ನಿರ್ವಹಿಸಿ. ಸಣ್ಣ ಸಣ್ಣ ವಿಚಾರಗಳನ್ನು ದೊಡ್ಡ ಸಮಸ್ಯೆಯಾಗಿ ತರುವುದು ತಪ್ಪಿಸಿ. ಇನ್ನು ಶುಕ್ರನು ಜುಲೈ 29ರಿಂದ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡುತ್ತಿದ್ದು ವೈವಾಹಿಕ ಮತ್ತು ಪ್ರೀತಿ ಸಂಬಂಧಗಳಲ್ಲಿ ಹೊಸ ಉತ್ಸಾಹವನ್ನು ತರುತ್ತದೆ. ಕೇತುವಿನ ಸಂಚಾರವು ನಿಮ್ಮ ಸಂಬಂಧಗಳಲ್ಲಿ ಕೆಲವೊಮ್ಮೆ ತಾಳ್ಮೆಯ ಪರೀಕ್ಷೆಯನ್ನು ಕೂಡ ಮಾಡೋ ಸಾಧ್ಯತೆ ಇರುತ್ತೆ. ಸಂಬಂಧಗಳಲ್ಲಿ ಭಾವನಾತ್ಮಕ ಬೆಂಬಲವನ್ನು ನೀಡಲು ತಯಾರಾಗಿರಿ. ಹೆಚ್ಚು ಸಂವಹನದಿಂದ ನಿಮ್ಮ ಸಂಬಂಧಗಳು ಹಾಳಾಗಬಹುದು. ಶನಿ ಮತ್ತು ಗುರುವಿನ ಪ್ರವೇಶ ನಿಮ್ಮ ಆಧ್ಯಾತ್ಮಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಉತ್ತಮ ಶಕ್ತಿಯನ್ನು ನೀಡುತ್ತೆ. ರಾಹು ಮತ್ತು ಕೇತುವಿನ ಸಂಚಾರವು ಸ್ವಲ್ಪ ದೈಹಿಕ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚು ಗಮನ ಹರಿಸಿ. ಆಧ್ಯಾತ್ಮಿಕ ಅಭ್ಯಾಸಗಳು, ಯೋಗದ ಮೂಲಕ ದೈಹಿಕ ಶಕ್ತಿಯನ್ನು ಹೆಚ್ಚಿಸಬಹುದು. ನಿಮ್ಮ ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ನಿತ್ಯ ಸೂರ್ಯ ನಮಸ್ಕಾರ ಮಾಡುವ ಮೂಲಕ ಆರೋಗ್ಯವನ್ನು ಉತ್ತಮ ಮಾಡಬಹುದು. ಬುಧವಾರದಂದು ಗಣಪತಿಯ ದೇವಾಲಯಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ. ಗುರುವಾರದಂದು ಧರ್ಮಸ್ಥಳ ಅಥವಾ ಯಾವುದಾದರೂ ಪುಣ್ಯಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿ. ಧನ್ಯವಾದಗಳು.